ಪೂರ್ಣಿ, ಹೋಗಿ ನಂಗೊಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಾ. ನಾನು ಈಗ ತಾನೇ ಮಗುನ ಮಲಗಿಸ್ತಿದ್ದೀನಿ. ನಾನು ಎದ್ದೋದ್ರೆ ಮಗುನೂ ಎದ್ದು ಬಿಡತ್ತೆ. ಏನಂದೆ ನೀನು? ನನಗೆ ಕಾಫಿ ಮಾಡಿಕೊಡಲ್ಲ ಅಂತಿದ್ಯಾ? ಹಾಗೆ ಅಂದ್ಕೊಳ್ಳಿ. ಅತಿ ಆಯಿತು ಪೂರ್ಣಿ ನಿಂದು. ನೀನು ಎದ್ದು ಹೋಗೋಕ್ಕಾಗಲ್ಲ ಅಂದರೆ ಬೇರೆ ಯಾರ ಹತ್ರನಾದರೂ ಮಾಡಿಸು. ಒಟ್ಟಿನಲ್ಲಿ ನನಗೆ ಕಾಫಿ ಬೇಕು ಅಷ್ಟೇ. ಆದರೆ ಮಗು ಹೇಗಿದ್ರು ತೊಟ್ಲಲ್ಲಿದೆ ತಾನೆ. ನೀನು ಸ್ವಲ್ಪ ಹೊತ್ತು ಅದ್ರ ಜೊತೆಗಿಲ್ಲ ಅಂದರೆ ಅದೇನು ಪ್ರಾಣ ಬಿಟ್ಟುಬಿಡಲ್ಲ. ಬಾವ ನನಗೆ ಆಫೀಸ್ ಜವಾಬ್ದಾರಿಗಳನ್ನು, ಮನೆ ಜವಾಬ್ದಾರಿಗಳನ್ನು ವಹಿಸಿದ್ದಾರೆ. ಇಲ್ಲಾಗಲಿ ಆಫೀಸಲ್ಲಾಗಲಿ ನಾನು ಏನು ಹೇಳ್ತೀನೋ ಅದೇ ನಡಿಬೇಕು. ಅದನ್ನು ಬಿಟ್ಟು ನನಗೆ ಎದುರುತ್ತರ ಕೊಡೋ ಥರ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಹೇಳಿದ ಕೇಳಿಸ್ತು ಅಲ್ವಾ? ನಿನ್ನ ಮಗುದ ನಿದ್ದೆ ಆಗಿದ್ರೆ ಹೋಗಿ ಊಟಕ್ಕೆ ರೆಡಿ ಮಾಡಿ. ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಶಾರ್ವರಿ? ಅದನ್ನ ಯಾಕೆ ಕೇಳ್ತೀರಾ ಬಾವ? ಆಫೀಸಲ್ಲಿ ಏನೂ ಸರಿ ಇರಲಿಲ್ಲ. ಡಿಸಿಪ್ಲಿನ್ ಇರಲಿಲ್ಲ, ಅಕೌಂಟ್ ಸರಿಯಾಗಿ ಮೇಂಟೈನ್ ಆಗ್ತಿರ್ಲಿಲ್ಲ, ಅಂದ್ಕೊಂಡ ಹಾಗೆ ಯಾವ ಕೆಲಸನೂ ನಡೀತಿರ್ಲಿಲ್ಲ. ಈಗ ನಾನೆಲ್ಲ ಸರಿ ಮಾಡಿದ್ದೀನಿ. ನಾನು ಅಲ್ಲಿಗೆ ಹೋದ್ಮೇಲೆ ತುಂಬ ಕೆಲಸಗಳಾಯಿತು. ಅಭಿ ನೋಡಿದ್ರ, ಶಾರ್ವರಿಗೆ ಆಫೀಸ್ ಕೆಲಸಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಎಷ್ಟು ಗೌರವ ಇದೆ. ನೀವೆಲ್ಲ ಅವಳ ಹತ್ರ ಅದನ್ನು ಕಲಿಬೇಕು. ಹೌದು ಡ್ಯಾಡ್, ನಮ್ಗೆ ಇಷ್ಟು ದಿನ ಬದುಕೋದು ಹೇಗೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಈಗ ಅನ್ನಿಸ್ತಾ ಇದೆ ಚಿಕ್ಕಮ್ಮನ ನೋಡಿ ಕಲಿಬೇಕು ಅಂತ. ಹೌದು, ಅವ್ರು ಹಾಗೆ ಬದುಕಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅಪ್ಪ, ಚಿಕ್ಕಮ್ಮ ಆಫೀಸ್ ಬರ್ತಿದ್ದ ಹಾಗೆ ತುಂಬ ಚೇಂಜಸ್ಗಳನ್ನ ಮಾಡಿದ್ರು ನಮ್ಮ ಕ್ಯಾಬಿನ್. ಅಂಥದ್ದೆಲ್ಲ ಏನಿಲ್ಲ ಬಾವ, ಅವನು ಸುಮ್ಮನೆ ನನ್ನನ್ನು ಹೊಗಳ್ತಾ ಇದ್ದಾನಷ್ಟೇ. ನಾನಿದನ್ನೆಲ್ಲ ಕಲ್ತಿದ್ದು ನಿಮ್ಮಿಂದಾನೆ. ನೀವೇ ನನಗೆ ಇನ್ಸ್ಪಿರೇಷನ್. ನೀವು ಏನೇನು ಹೇಳಿದಿರೋ ಅದನ್ನಷ್ಟೇ ನಾನು ಮಾಡಿದ್ದೀನಿ. ನೀವು ಒಳ್ಳೆ ನಿರ್ಧಾರನೇ ತಗೊಂಡ್ರಿ ಮಾಧವ ಅವರೇ. ಮಕ್ಕಳು ಆದಷ್ಟು ಬೇಗ ಶಾರ್ವರಿಯಿಂದ ಕಲಿತು ಮೊದಲು ಹಾಗೆ ಜವಾಬ್ದಾರಿನ ನಿಭಾಯಿಸೋ ಹಾಗಾಗಬೇಕು. ನಿಜ, ಆಗ ಮಾತ್ರ ಎಲ್ಲ ಅಧಿಕಾರಗಳು ಮಕ್ಕಳಿಗೆ ಸಿಗುತ್ತೆ. ನೋಡೋಣ ಎಷ್ಟು ಬೇಗ ಕೆಲಸಗಳನ್ನು ಕಲಿತಾರೆ, ಕೆಲಸಗಳಲ್ಲಿ ಎಷ್ಟು ಬೇಗ ಆಸಕ್ತಿ ಬರುತ್ತೆ ಅಂತ. ಇವರೇನಾದರೂ ಕೆಲಸಗಳನ್ನು ಕಲಿತಿದ್ದಾರೆ, ಕೆಲಸದ ಬಗ್ಗೆ ಮತ್ತೆ ಆಸಕ್ತಿ ಬಂದಿದೆ, ಜವಾಬ್ದಾರಿ ಬಂದಿದೆ ಅನ್ನೋದು ಮಾಧವನಿಗೆ ಗೊತ್ತಾದರೆ ಈ ಅಧಿಕಾರ ಎಲ್ಲ ಮತ್ತೆ ಅವ್ರ ಕೈಗೆ ಹೋಗುತ್ತೆ. ಇಲ್ಲ, ಹಾಗಾಗೋಗ್ಬಿಡ್ಬಾರ್ದು. ಪಾಪ ಅತ್ತೆಗೆ ಈ ಕೆಲಸ ತುಂಬ ಕಷ್ಟ ಆಗ್ತಿದೆ ಅನ್ಸುತ್ತೆ. ರೀ, ಆದಷ್ಟು ಬೇಗ ಈ ಜವಾಬ್ದಾರಿಗಳನ್ನ ನೀವಿಬ್ರು ಮತ್ತೆ ತಗೋಬೇಕು. ನೋಡಿದ್ರ, ಎಲ್ರಿಂದನೂ ಹೇಳ್ಸ್ಕೊಳಕ್ಕಾಗ್ಬಿಟ್ರಿ ನೀವು. ಅಲ್ಲ, ಯಾಕೆ ಹೀಗಾಗ್ಬಿಟ್ರಿ? ಶಾರ್ವರಿಗೆ ಈ ಜವಾಬ್ದಾರಿಗಳನ್ನು ಕೊಟ್ಟು ಅವಳಿಗೆ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಿಮ್ಮ ಬೇಜವಾಬ್ದಾರಿತನದಿಂದ ಪಾಪ ಅವಳಿಗೆ ತೊಂದರೆ ಆಗ್ತಾ ಇದೆ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಬಾವ. ನನ್ನಿಂದಾಗಿ ಕಂಪನಿಗೆ, ನಿಮಗೆ, ಮಕ್ಕಳಿಗೆ ಸಹಾಯ ಆಗುತ್ತೆ ಅಂದರೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ? ಇಲ್ಲಪ್ಪ, ಚಿಕ್ಕಮ್ಮನಿಗೆ ಈ ಜವಾಬ್ದಾರಿಗಳೆಲ್ಲ ತುಂಬ ಭಾರ ಅನಿಸ್ತಿರ್ಬೋದು. ನಾವು ಆದಷ್ಟು ಬೇಗ ಎಲ್ಲ ಜವಾಬ್ದಾರಿಗಳನ್ನ ತಗೋತೀವಿ. ಮತ್ತೆ ನಿಮಗೆ ನಮ್ಮ ಮೇಲೆ ನಂಬಿಕೆ ಬರೋ ಹಾಗೆ ನಡ್ಕೋತೀವಿ. ಅದನ್ನು ನೋಡ್ತೀನಿ. ನಿಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಕಣ್ರು.
ಈ ಅಧಿಕಾರ ನಿಮ್ಮ ಕೈಗೆ ಬರೋಷ್ಟರಲ್ಲಿ ನಾನು ಈ ಕುಟುಂಬನೇ ಸರ್ವನಾಶ ಮಾಡಿರ್ತೀನಿ, ನಿಮ್ಮನ್ನೆಲ್ಲ ಬೀದಿಗೆ ತಂದಿರ್ತೀನಿ. ಅಧಿಕಾರ ಸಿಕ್ಕಿದ ಒಂದೇ ದಿನದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾಳ. ಅತಿ ಆಸೆ. ಸಿಕ್ಕಿದ ಸ್ವಲ್ಪ ಸಮಯದಲ್ಲೇ ಎಲ್ಲ ದೋಚ್ಕೋಬೇಕು ಅನ್ನೋ ದುರಾಸೆ. ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಇದೆಲ್ಲ ಆಗ್ತಿರೋದು ಒಳ್ಳೇದಕ್ಕೆ ಅಮ್ಮ. ಇದರಿಂದ ಚಿಕ್ಕಮ್ಮನ ಬಣ್ಣ ಏನು ಅಂತ ಇನ್ನೂ ಚೆನ್ನಾಗಿ ಗೊತ್ತಾಗ್ತಿದೆ. ಅಭಿ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಬ್ರೋ, ನಾವು ಚಿಕ್ಕಮ್ಮನ ಎಷ್ಟು ನಂಬಿದ್ವಿ, ತಾಯಿಗಿಂತ ಹೆಚ್ಚು ಅಂದ್ಕೊಂಡಿದ್ವಿ. ಅವ್ರು ಆಡ್ತಾ ಇದ್ದಿದ್ದ ಮಾತು, ತೋರಿಸ್ತಾ ಇದ್ದಿದ್ದ ಮಮತೆಯಲ್ಲಿ ತುಂಬ ಪ್ರೀತಿ ಇದೆ ಅಂದ್ಕೊಂಡಿದ್ವಿ. ಆದರೆ ಎಲ್ಲ ಮೋಸ ಹೋಗ್ಬಿಟ್ವಲ್ಲ ಬ್ರೋ ನಾವು. ಸರಿಯಾಗಿ ನೋಡಿ ಹೇಳು, ನಿನ್ನ ಮಾತುಗಳು ತುಂಬ ಮುಖ್ಯ ಆಗುತ್ತೆ. ನನಗೆ ಚೆನ್ನಾಗಿ ಗೊತ್ತು ಸರ್. ಈಗಲೂ ಕಣ್ಮುಚ್ಚಿದ್ರೆ ಆಕ್ಸಿಡೆಂಟ್ ಕಣ್ಮುಂದೆ ಬರುತ್ತೆ ಸರ್. ಇವರೇ ಆಕ್ಸಿಡೆಂಟ್ ಮಾಡಿದ್ದು ಸರ್. ಅಯ್ಯೋ ಪಾಪಿ ಶಾರ್ವರಿ, ನನ್ನ ಪ್ರಾಣ ತೆಗೆಯೋದಕ್ಕೆ ಹೋಗಿ ಅನ್ಯಾಯವಾಗಿ ಆ ರವೀಂದ್ರನ ಬಲಿ ತಗೊಂಡು ಬಿಟ್ಯಾ? ನಮಗೆ ಮಾತ್ರ ಅಲ್ಲ ಅಭಿ, ಚಿಕ್ಕಮ್ಮನಿಂದ ತುಂಬ ಜನರಿಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಏನು ಹೇಳ್ತಿದ್ದೆ ಅವರು? ಹೌದಲ್ವಾ ಅಭಿ? ಒಂದು ಕಂಪ್ನಿ ಮುಳುಗೋಗ್ತಿದೆ ಅಂದರೆ ಆ ಕಂಪ್ನಿನ ನಂಬ್ಕೊಂಡು ಬದುಕ್ತಿರೋರು ಬದುಕು ಬೀದಿಗೆ ಬಂದು ಹಾಕ್ತಾನೆ. ಇಷ್ಟು ವರ್ಷದಿಂದ ಚಿಕ್ಕಮ್ಮ ನಮ್ಮ ಕಂಪ್ನಿಗೆ ಲಾಭ ಆಗೋಕ್ಕೆ ಬಿಟ್ಟಿಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಿದ್ರೆ ಇವತ್ತು ನಮ್ಮ ಕಂಪ್ನಿ ವರ್ಕರ್ಸು ತುಂಬ ಚೆನ್ನಾಗಿರ್ತಿದ್ರು. ಅವರಿಂದ ಕಂಪ್ನಿಯಲ್ಲೇ ಆಗಿರ್ಬೋದು, ಸಂಬಂಧಗಳಲ್ಲೇ ಆಗಿರ್ಬೋದು, ಅನ್ಯಾಯ ಆಗಿರೋದು ನಿಜ ತಾನೆ. ಯಾವುದೇ ವಿಷಯದಲ್ಲಿ ಮೋಸ ಆದರೂ ಸಹಿಸ್ಕೋಬೋದು, ಆದ್ರೆ ಪ್ರೀತಿ ವಿಷಯದಲ್ಲಿ ಮೋಸ ಆದರೆ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಬದುಕಲ್ಲಿ ಪ್ರೀತಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಹಾಗೆ ಪ್ರೀತಿಯಿಂದ ಸಿಗೋ ಸಂತೋಷ ಆಗಲಿ, ದುಃಖ ಆಗಲಿ ಬೇರೆ ಯಾವುದರಲ್ಲೂ ಸಿಗೋದು ಇಲ್ಲ. ನಿಜ ಅಮ್ಮ. ತಾಯಿ ಪ್ರೀತಿನ ನೆಪ ಮಾಡಿಕೊಂಡು ನಮಗೆಂಥ ಮೋಸ ಮಾಡಿಬಿಟ್ರಲ್ವ. ಅವ್ರ ಗುಣ ಏನು ಅಂತ ಡ್ಯಾಡಿಗೆ ಗೊತ್ತಾಗಲೇಬೇಕು. ಅದನ್ನು ನಾವು ಸಾಕ್ಷಿ ಸಮೇತ ತೋರಿಸ್ಬೇಕು. ನಾವು ಮಾಡೋ ಪ್ರತಿಯೊಂದು ಆರೋಪಕ್ಕೂ ತಕ್ಕ ಸಾಕ್ಷಿ ಇಟ್ಕೊಂಡಿರಬೇಕು. ಇಲ್ಲಾಂದರೆ ಅಪ್ಪನ್ನ ನಂಬಿಸೋದು ತುಂಬ ಕಷ್ಟ. ಇಷ್ಟು ವರ್ಷ ಅಪ್ಪ ಈ ಮನೆಯಲ್ಲಿ ಹಾವಿಗೆ ಹಾಲಿಡ್ದಿದ್ದಾರೆ. ಅದು ನಮ್ಮನ್ನೆಲ್ಲ ಕಚ್ಚಿ ಸಾಯಿಸೋ ಮೊದಲು ಬ್ರೋ, ಏನಿಲ್ಲ, ಮಾತುಗಂದೆ. ಏನೇ ಆಗಲಿ, ಪ್ರೀತಿನ ಕೊಂದಾದ್ಮೇಲೆ ನಮ್ಮನ್ನು ಕೊಂದಾಗೆ ಅಲ್ವಾ? ಅದಕ್ಕಿಂತ ಮೊದಲು ಎಲ್ಲ ವಿಷಯಗಳು ಅಪ್ಪನಿಗೆ ಗೊತ್ತಾಗಬೇಕು. ಅದಕ್ಕೆ ನಾವು ಅಂದ್ಕೊಂಡು ಹಾಗೆಲ್ಲ ನಡಿಬೇಕು. ಅಮ್ಮ, ಈಗ ನಾವು ಮುಂದೆ ಏನು ಮಾಡಬೇಕು? ನಾವೀಗ ಮೇಡಮ್, ನೀವು ಹೇಳಿದ ನಂಬರ್ ಯೂಸ್ ಮಾಡ್ತಿದ್ದಾನೋ ಕನೆಕ್ಟೇ ಆಗ್ತಾ ಇಲ್ಲ. ಅವನು ಎಲ್ಲಿದ್ದಾನೆ, ಯಾವ ನಂಬರ್ ಯೂಸ್ ಮಾಡ್ತಾ ಇದ್ದಾನೆ ಒಂದು ಗೊತ್ತಿಲ್ಲ ಮೇಡಮ್. ಎಲ್ಲೋ ನಾಪತ್ತೆ ಆಗಿಬಿಟ್ಟಿದ್ದಾನೆ ಮೇಡಮ್. ಅವನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನಾನು ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್. ಸರಿ, ಹಾಗೆ ಮಾಡು. ಓಕೆ ಮೇಡಮ್. ಈ
ಶಾರ್ವರಿ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಿರ್ಬೇಕು. ಪ್ರಾಣ ಭಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋದನ್ನು ನಿಲ್ಲಿಸಿರ್ಬೇಕು. ಮತ್ತೇನಾದರೂ ನನ್ನ ತಂಟೆ ಬಂದರೆ ಅವ್ರ ಜೀವ ತೆಗೆದೆ ಬಿಡಲ್ಲ ಈ ಶಾರ್ವರಿ. ಮಕ್ಕಳು ಆದಷ್ಟು ಬೇಗ ಶಾರ್ವರಿಯಿಂದ ಕಲಿತು ಮೊದಲ ಹಾಗೆ ಜವಾಬ್ದಾರಿನ ನಿಭಾಯಿಸೋ ಹಾಗಾಗಬೇಕು. ನಿಜ. ಆಗ ಮಾತ್ರ ಎಲ್ಲ ಅಧಿಕಾರಗಳು ಮಕ್ಕಳಿಗೆ ಸಿಗುತ್ತೆ. ಇನ್ನು ನನಗೆ ಜಾಸ್ತಿ ಟೈಮ್ ಇಲ್ಲ. ಅಥಾರಿಟಿ ನನ್ನ ಕೈಲಿರುವಾಗಲೇ ನಾನು ನನ್ನ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು. ಕೋಟಿ ಕೋಟಿ ದುಡ್ಡಿದ್ರೆ ಯಾರು ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಅಕ್ಕ, ಇಷ್ಟು ದಿನ ಕಾದಿದ್ದು ಸಾಕು. ನಿನ್ನ ಆತ್ಮಕ್ಕೆ ಶಾಂತಿ ಕೊಡೋ ಟೈಮು ಬಂದಾಯಿತು. ಮಾಧವ ಅವನ ಮಕ್ಕಳು ಬೀದಿಗೆ ಬೀಳ್ತಾರೆ. ಅದಾದಮೇಲೆ ಒಬ್ಬೊಬ್ಬರೇ ನರಳಿ ಸಾಯ್ತಾರೆ. ಹಾಗೆ ನಾನು ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅಕ್ಕ. ಮಾಧವರೇ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನೀವು ಯಾಕೆ ಮಾಡಬೇಕು? ನಾನು ಯಾಕೆ ಮಾಡಬಾರ್ದು? ಅಲ್ಲ, ಗಂಡಸರು ಹೊರಗಷ್ಟೇ ದುಡಿಬೇಕು, ಹೆಂಗಸರು ಮನೇಲಿ ಮಾತ್ರ ದುಡಿಬೇಕು ಅಂತ ಕಾನೂನು ಏನಾದರೂ ಇದೆಯಾ? ಮಾಧವ್ ಅವರೇ, ಈಗಂತ ಕಾನೂನೆಲ್ಲ ಇಲ್ಲ. ಆದರೂ ನೀವು ಇದನ್ನೆಲ್ಲ ಮಾಡೋದು ನೋಡೋಕ್ಕೆ ನನಗಿಷ್ಟ ಇಲ್ಲ. ಆದರೆ ನನಗಿಷ್ಟ ಆಗುತ್ತಲ್ಲ, ನಿಮ್ಮನ್ನ ರಾಣಿ ಹಾಗೆ ಕೂರಿಸಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತ ನನಗಾಸೆ ಆಗುತ್ತಲ್ಲ. ಅದೇನೇ ಇರ್ಬೋದು, ನೀವು ಇಷ್ಟೊತ್ತು ಕೆಫೇಲಿ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಿರ್ತೀರ. ಮನೆಗೆ ಬಂದಮೇಲೆ ಆರಾಮಾಗಿ ರೆಸ್ಟ್ ಮಾಡಿ. ಉಳಿದಿದ್ದ ಕೆಲಸ ಏನಿದೆಯೋ ಅದನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ತುಳಸಿಯವರೇ, ನೀವಿಷ್ಟು ಹೇಳಿದ ಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಬನ್ನಿ ಕೂತ್ಕೊಳ್ಳಿ. ಅಂದಹಾಗೆ ಇವತ್ತು ಆಫೀಸಲ್ಲಿ ಅಥಾರಿಟಿ ತಗೊಂಡ್ಮೇಲೆ ಶಾರ್ವರಿ ಮೊದಲನೇ ದಿನನೇ ತುಂಬ ಬದಲಾವಣೆ ಮಾಡಿದಾಳಂತೆ. ಬುದ್ಧಿವಂತೆ ಶಾರ್ವರಿ. ಅವಳಿಗೆ ಚುರುಕ್ತನ ಜಾಸ್ತಿ. ಹಿಡಿದ ಕೆಲಸ ಆಗೋವರೆಗೂ ಬಿಡೋದಿಲ್ಲ. ನಮ್ಮ ಕಂಪ್ನಿ ಈ ಮಟ್ಟದಲ್ಲಿರೋದಕ್ಕೆ ಶಾರ್ವರಿನೇ ಕಾರಣ. ನಿಜ ಮಾಧವ್ ಅವರೇ, ಕಂಪನಿ ಇವತ್ತು ಈ ಮಟ್ಟಕ್ಕಿರೋದಕ್ಕೆ ಶಾರ್ವರಿನೇ ಕಾರಣ. ಇಲ್ಲ ಅಂದರೆ ಕಂಪನಿ ಎಲ್ಲಿರ್ತಿತ್ತೋ ಏನೋ. ಅದು ಸರಿ, ಶಾರ್ವರಿ ಆಫೀಸ್ ನೋಡ್ಕೊಳ್ಳುವಾಗ ನೀವು ಯಾವ ವಿಷಯಕ್ಕೂ ತಲೆನೇ ಹಾಕ್ತಿರ್ಲಿಲ್ವಾ? ಕೆಲ್ಸಗಳೆಲ್ಲ ಏನು ನಡೀತಾ ಇದೆ, ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ, ವ್ಯವಹಾರ ಎಲ್ಲ ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೇ ಇಲ್ವಾ? ಎಲ್ಲ ಜವಾಬ್ದಾರಿನೂ ಶಾರ್ವರಿನೇ ತಗೊಂಡಿರ್ಬೇಕಾದ್ರೆ ನಾನು ಯಾಕೆ ನೋಡ್ಬೇಕು ತುಳಸಿಯವರೇ? ನನಗೆ ಶಾರ್ವರಿ ಬಗ್ಗೆ, ಅವಳು ಮಾಡೋ ಕೆಲಸದ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಇದುವರೆಗೂ ಅವಳು ಕೂಡ ಆ ನಂಬಿಕೆನ ಉಳಿಸ್ಕೊಂಡಿದ್ದಾಳೆ. ಶಾರ್ವರಿ ನಿಮ್ಮ ನಂಬಿಕೆನ ಉಳಿಸ್ಕೊಂಡಿಲ್ಲ ಮಾಧವ್ ಅವರೇ, ಬಳಸ್ಕೊಂಡಿದ್ದಾಳೆ. ಅವಳು ಆಫೀಸ್ ಜವಾಬ್ದಾರಿಗಳನ್ನೆಲ್ಲ ತಗೊಂಡಾಗಲೇ ನೀವು ಆಫೀಸಲ್ಲಿ ಏನೇನು ಆಗ್ತಿದೆ ಅಂತ ನೋಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಅವಳು ಬಣ್ಣ ಗೊತ್ತಾಗ್ತಿತ್ತು. ಒಟ್ಟಿನಲ್ಲಿ ಶಾರ್ವರಿಗೆ ಎಲ್ಲ ಅಧಿಕಾರ ಕೊಟ್ಟು ಒಳ್ಳೇದೇ ಮಾಡಿದೆ ಅನಿಸುತ್ತೆ. ಈಗ ನಮಗೂ ನೆಮ್ಮದಿ. ಹೌದೌದು, ಒಳ್ಳೇದೇ ಆಯಿತು. ಮಕ್ಕಳು ಬುದ್ಧಿ ಕಲೀಲಿ ಬಿಡಿ. ಮಕ್ಕಳಿಗೆ ಬುದ್ಧಿವಂತಿಕೆ ಇದೆ, ಕೆಲಸ ಮಾಡಬೇಕು ಅನ್ನೋ ಛಲ ಇದೆ, ಅದರ ಅನುಭವ ಇಲ್ಲ. ಶಾರ್ವರಿ ಹತ್ರ ಅನುಭವಿಸ್ತಾ ಇದ್ದಾರಲ್ಲ. ತುಳಸಿಯವರೇ, ಶಾರ್ವರಿಯಿಂದ ಅನುಭವಗಳನ್ನೆಲ್ಲ ಕಲಿತಾ ಇದ್ದಾರಲ್ಲ, ಅದನ್ನು ಹೇಳಿದೆ. ಹೌದು ತುಳಸಿಯವರೇ, ನಾವು ಕಷ್ಟಪಟ್ಟು ಕಟ್ಟಿರೋ ಕಂಪನಿ ಅದು. ಆ ಕಂಪನಿ ಚೆನ್ನಾಗಿರಬೇಕು, ಅಲ್ಲಿ ಕೆಲಸ ಮಾಡೋ ಎಲ್ಲ ಸ್ಟಾಫು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ, ನೀವು ನೆಮ್ಮದಿಯಿಂದ ಇರಿ. ಅಂತೂ ನನ್ನ ಹೆಂಡತಿಗೆ ನನ್ನ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಂತಾಯ್ತು. ಇದಕ್ಕಿಂತ ನೆಮ್ಮದಿ ಏನಿದೆ?
ನಿಮ್ಮ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡಿರೋದಕ್ಕೇನೆ ಶಾರ್ವರಿ ಎಂಥವಳು ಅಂತ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಆದಷ್ಟು ಬೇಗ ನಮ್ಮ ಪ್ರಯತ್ನ ಫಲ ಕೊಡುತ್ತೆ. ಆಗ ಶಾರ್ವರಿ ನಿಜವಾದ ಬಣ್ಣ ಏನು ಅನ್ನೋದು ನಿಮಗೂ ಅರ್ಥ ಆಗತ್ತೆ. ಸರಿ, ಏನ್ ಸಮರ್ಥ್ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ ಇವತ್ತು? ಆಫೀಸ್ಗೆ ಹೋಗ್ಬೇಕು. ಆಫೀಸಾ? ಇನ್ನೂ 8 ಗಂಟೆ ಅಷ್ಟೇ ಟೈಮು. ಶಾರ್ವರಿ ಮೇಡಮ್ದು ಹೊಸ ರೂಲ್ಸ್. 9 ಗಂಟೆ ಒಳಗಡೆ ಆಫೀಸಲ್ಲಿ ಇಲ್ಲ ಅಂತಂದರೆ ಸ್ಯಾಲ್ರಿ ಕಟ್ ಮಾಡ್ತಾರಂತೆ. ಪರವಾಗಿಲ್ವೇ, ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಜೋರಾಗೇ ಇದೆ. ಶಾರ್ವರಿ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅನ್ಸುತ್ತೆ, ಅದಕ್ಕೆ ಬರ್ತಿದ್ದಾಗೆ ಈ ಥರ ರೂಲ್ಸ್ ಎಲ್ಲ ಮಾಡಿದ್ದಾರೆ. ಹೌದೌದು, ಶಾರ್ವರಿಯವರು ತುಂಬ ಚಾಲಾಕಿ. ಅವ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಸಾಕಷ್ಟಿದೆ. ಸರಿ, ನಂಗೆ ಟೈಮ್ ಆಯಿತು, ನಾನು ಹೊಡ್ತೀನಿ. ಅಂದಾಗೆ ಸಮರ್ಥ್, ಆ ಆಕ್ಸಿಡೆಂಟ್ ವಿಡಿಯೋ ಇರೋ ಮೊಬೈಲ್ನ ನಾನೇ ಹೋಗಿ ತೊಗೊಂಡು ಬರ್ತೀನಿ. ಯಾಕೆ ಸಿರಿ, ನಾನೇ ಹೋಗಿ ಕೇಳ್ಕೊಂಬರ್ತೀನಿ. ನೀನೇ ಕಷ್ಟ ದೂರ ಹೋಗಬೇಕು. ನೀನು ಹೇಗೆ ಹೋಗ್ತೀಯ ಸಮರ್ಥ್? ಆಫೀಸಲ್ಲಿ ಇವತ್ತಿಂದ ಸ್ಟ್ರಿಕ್ಟ್ ರೂಲ್ಸ್ ಅಂತ ಹೇಳ್ತಿದ್ಯಾ. ಶಾರ್ವರಿ ಅವ್ರ ಬೇರೆ ಆಫೀಸಿಗೆ ಕರೆಕ್ಟ್ ಟೈಮಿಗೆ ಬರಬೇಕು ಅಂತ ಹೇಳಿದ್ದಾರೆ ಅಂದಮೇಲೆ ಆಫೀಸಿಂದ ಆಚೆ ಬರೋದಕ್ಕೂ ಲೇಟ್ ಆಗ್ಬೋದಲ್ವಾ? ಹೀಗಿದ್ದಾಗ ನೀನು ಹೇಗೆ ಮೊಬೈಲ್ ಸ್ಟೋರಿಗೆ ಹೋಗೋಕ್ಕಾಗತ್ತೆ? ಅದು ನಾನು ಸಂಜೆನೆ ಹೋಗಿ. ಅದೆಲ್ಲ ಏನೂ ಬೇಡ, ನಾನೇ ಮೊಬೈಲ್ ಸ್ಟೋರಿಗೆ ಹೋಗಿ ಅಲ್ಲೇ ನಿಂತು ಮೊಬೈಲ್ನ ರೆಡಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ. ಇದಕ್ಕೆಲ್ಲ ನೀನು ಯಾಕಮ್ಮ ಹೋಗ್ಬೇಕು? ನಾನಿಲ್ವಾ? ಈ ದಂಡಪಿಂಡನ್ನ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ನೋಡು, ನಾನಿದ್ದೀನಿ, ನಾನು ಹೋಗಿ ಬರ್ತೀನಿ. ನೀ ಏನು ಯೋಚನೆ ಮಾಡಬೇಡ, ಗೊತ್ತಾಯ್ತಾ? ದಂಡಪಿಂಡ, ಹೋಗೋ, ಆಫೀಸಿಗೆ ಲೇಟ್ ಆಗ್ತಿದೆ, ಹೋಗು. ತಾತ, ಆದರೆ ಹೇಳಿದ್ನಲ್ಲಪ್ಪ, ನೀನು ಹೊರಡು. ನೋಡು, ಆ ಜುಗ್ಗನಿಗೆ ಹೇಗಿದ್ರು ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ನಾವಿಬ್ಬರು ಜೊತೆನಲ್ಲಿ ಹೋಗಿ ಆ ಮೊಬೈಲ್ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀವಿ, ಆಯಿತಾ? ನೀವು ಹೊರಡು. ಸರಿ ತಾತ, ಹಾಗೆ ಆಗಲಿ. ಓಕೆನಾ ಸಿರಿ? ತಾತನೇ ಹೋಗಿ ಬರ್ತಾರೆ, ನಾನು ನೋಡ್ತೀನಿ. ಹೋಗ್ಬೇಕಾದ್ರೂ ಸ್ವಲ್ಪ ನಗ್ನಗ್ತಾ ಕಳಿಸ್ಕೊಡು. ಆಯ್ತು, ಹೋಗ್ಬಾ. ತಾತ, ಇವತ್ತೆಷ್ಟೊತ್ತಾದರೂ ಪರವಾಗಿಲ್ಲ, ನೀವು ಆ ಮೊಬೈಲ್ನ ತರಲೇಬೇಕು. ಆಯ್ತಮ್ಮ, ತರ್ತೀನಿ, ಸರಿನಾ? ವಿಡಿಯೋ ಸಿಕ್ಕಿರೋ ವಿಷಯ ಸಿರಿಗೆ ಈಗಲೇ ಹೇಳೋದು ಬೇಡ. ಆ ವಿಡಿಯೋ ನೋಡಿದ್ರೆ ತುಂಬ ನೊಂದ್ಕೋತಾಳೆ. ಕೋಪ, ಆವೇಶ, ದುಃಖ ಎಲ್ಲ ಹೆಚ್ಚಾಗತ್ತೆ. ಆ ಸಮಯದಲ್ಲಿ ಅವಳು ಯಾವ ನಿರ್ಧಾರ ತಗೋತಾಳೆ ಅಂತಾನೆ ಹೇಳೋಕ್ಕಾಗಲ್ಲ. ತುಳಸಿಯವ್ರೆ, ಇರಿ, ಶಾರ್ವರಿ ಬರ್ತಿದ್ದಾಳೆ, ಅವಳಿಗೂ ಆರತಿ ಕೊಡಿ. ಇನ್ನು 2 ದಿನದಲ್ಲಿ ನನ್ನ ಮನಸ್ಸಿನಲ್ಲಿ ಉರಿತಿರೋ ಸೇಡಿನ ಜ್ವಾಲೆಯಲ್ಲಿ ಎಲ್ಲರೂ ಸುಟ್ಟು ಭಸ್ಮ ಆಗ್ತೀರಾ. ಎಲ್ರೂ ಸುಡಬೇಕು ಅನ್ಕೋತಿರೋ ನೀನು, ನಿನಗೆ ಗೊತ್ತಿಲ್ಲದೆ ನಿನ್ನ ನೀನೇ ಸುಟ್ಕೋತಾ ಇದೆಯಾ ಶಾರ್ವರಿ? ತುಳಸಿಯವರೇ, ಒಂದು ನಿಮಿಷ. ಇವತ್ತು ನನಗೆ ತುಂಬ ಮುಖ್ಯವಾದ ಕೆಲಸಗಳಿದೆ, ಅದಕ್ಕೆ ನೀವೇ ನಿಮ್ಮ ಕೈಯಾರೆ ನನಗೆ ತಿಲಕ ಇಡ್ತೀರಾ? ಆಹಾ, ಇದೇ ಅಲ್ವಾ ಪ್ರೀತಿ ಬಾಂಧವ್ಯ. ತುಳಸಿಯವ್ರ ಬಗ್ಗೆ ನಿನಗೆ ಎಷ್ಟು ಪ್ರೀತಿ ಇದೆ ಶಾರ್ವರಿ. ಹೌದು, ಶಾರ್ವರಿ ಅವ್ರಿಗೆ ನಾನು ಅಂದರೆ ತುಂಬ ಪ್ರೀತಿ, ತುಂಬ ಗೌರವ. ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ ಶಾರ್ವರಿ.
ಎಲ್ಲ ಒಳ್ಳೇದಾಗಲಿ. ಅವಳು ಅಂದ್ಕೊಂಡಿದ್ದೆಲ್ಲ ಆದರೆ ಹೇಗೆ ಸಾಧ್ಯ ಮಾಧವರೇ? ಒಳ್ಳೇದಾಗಬೇಕು ಅಂದರೆ ಅವಳು ಅಂದ್ಕೊಂಡಿದ್ದು ಆಗಬಾರ್ದು, ಅವಳು ಅಂತ್ಯ ಆಗಬೇಕು. ಎಲ್ಲಿ ತುಳಸಿಯವರೇ, ಮಕ್ಕಳಿನ್ನೂ ಬಂದಿಲ್ಲ? ಇದರಲ್ಲೇ ಗೊತ್ತಾಗುತ್ತೆ ಅವರು ಬರ್ತಾ ಬರ್ತಾ ಎಷ್ಟು ಬೇಜವಾಬ್ದಾರಿ ತರದಿಂದ ನಡ್ಕೋತಿದ್ದಾರೆ ಅಂತ. ಯಾಕೆ ಹೀಗಾದರೂ ಏನು? ನಿನ್ನ ಮಕ್ಕಳನ್ನ ಆದಷ್ಟು ಬೇಗ ಆಫೀಸಿಗೆ ಕಳಿಸು. ಅವ್ರು ಬರೋದು ಲೇಟ್ ಆದರೆ ಅವ್ರ ಮೇಲೂ ಆ್ಯಕ್ಷನ್ ತಗೋಬೇಕಾಗತ್ತೆ.